ರಾಜ್ಯ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ. ಡಿಸಿಎಂ ಡಿಕೆ ವಿರುದ್ಧ ಸಚಿವ ರಾಜಣ್ಣ ಬಹಿರಂಗವಾಗಿ ವಾಗ್ಯುದ್ಧ ನಡೆಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಮ್ಮೆ ವಾರ್ನಿಂಗ್ ಕೊಟ್ಟು ತಣ್ಣಗಾಗಿದ್ದಾರೆ. ಹೈಕಮಾಂಡ್ ತೀರ್ಮಾನ ಏನು ಅನ್ನೋದು ಕುತೂಹಲ ಕೆರಳಿಸಿದೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ ಅಂತ ಮೈಸೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಪಕ್ಷದ ಆಂತರಿಕ ವಿಚಾರವನ್ನ ಬಹಿರಂಗವಾಗಿ ಚರ್ಚೆ ಮಾಡೋದಿಲ್ಲ. ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡುವುದಾಗಿ ಹೈಕಮಾಂಡ್ ಹೇಳಿದೆ ಅಂದಿದ್ದಾರೆ. ಬೆಂಗಳೂರಿನ ಮಹಿಳೆಯೊಬ್ಬಳು ಜೀವ ಉಳಿಸೋ ವೈದ್ಯರ ಬಳಿ ಜೀವ ತೆಗೆಯೋದು ಹೇಗೆ ಅಂತ ಕೇಳಿದ ವಾಟ್ಸ್ಆಪ್ ಚಾಟ್ ವೈರಲ್ ಆಗಿದೆ. ಡಾಕ್ಟರ್ ಸುನೀಲ್ ಕುಮಾರ್ ಎಂಬುವವರಿಗೆ ಮೆಸೇಜ್ ಮಾಡಿದ ಮಹಿಳೆ, ನಮ್ಮ ಅತ್ತೆ ಕಾಟ ಕೊಡ್ತಾ ಇದ್ದಾರೆ, ವಯಸ್ಸಾಗಿದೆ, ಅವರನ್ನ ಸಾಯಿಸೋದು ಹೇಗೆ ಅಂತ ಹೇಳ್ತೀರಾ ಅಂತ ಕೇಳಿದ್ದಾಳೆ. ಸದ್ಯ ವೈದ್ಯ ಸಂಜಯ್ ನಗರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ವಿಧಾನಸೌಧದ ಸ್ಪೀಕರ್ ಕಚೇರಿಯಲ್ಲಿ ಕೆಲಸ ಕೊಡಿಸುವುದಾಗಿ ವಂಚಿಸಿದ್ದ ಪಿಡಿಒನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಪಿಡಿಒ ಯೋಗೇಂದ್ರ ಕೆಲಸ ಕೊಡಿಸುವುದಾಗಿ ಒಬ್ಬರಿಗೆ ವಂಚಿಸಿದ್ರೆ ಹಲವರಿಗೆ ಗೋಲ್ಡ್ ಬಿಸಿನೆಸ್, ಕ್ರಿಪ್ಟೋ ಕರೆನ್ಸಿ, ಟಿಂಬರ್ ಬಿಸಿನೆಸ್ ಹೆಸರಲ್ಲೂ ಟೋಪಿ ಹಾಕಿದ್ದಾನೆ ಅನ್ನೋದು ತನಿಖೆಯಲ್ಲಿ ತಿಳಿದುಬಂದಿದೆ. ಕೋಲಾರದ ಬಂಗಾರಪೇಟೆ ಪಟ್ಟಣದಲ್ಲಿ ಇಬ್ಬರು ಬೈಕ್ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಗಾರಪೇಟೆ ಪಟ್ಟಣದ ರಹೀಂ ಕಾಂಪೌಂಡ್ ನಿವಾಸಿ ಮುಕ್ತಿಯಾರ್ ಪಾಷಾ, ಕಾರಹಳ್ಳಿ ನಿವಾಸಿ ಇಮ್ರಾನ್ ಸೈಯದ್ ರಿಯಾಜ್ ಎಂಬುವವರನ್ನ ಅರೆಸ್ಟ್ ಮಾಡಲಾಗಿದೆ. 2.5 ಲಕ್ಷ ಮೌಲ್ಯದ 4 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ದಾವಣಗೆರೆ ನಗರದ ಗಡಿಯಾರ ಕಂಬದ ಬಳಿ ಅಪ್ರಾಪ್ತ ಮಗಳಿಗೆ ದ್ವಿಚಕ್ರ ಕೊಟ್ಟ ತಾಯಿಗೆ 25,000 ರೂಪಾಯಿ ದಂಡ ವಿಧಿಸಲಾಗಿದೆ. ಆಕ್ಟಿವ್ ಹೋಂಡಾ ತಡೆದು ದಾಖಲೆ ಪರಿಶೀಲನೆ ನಡೆಸಿದಾಗ ಅಪ್ರಾಪ್ತೆ ಗಾಡಿ ಓಡಿಸ್ತಾ ಇರುವುದು ಗೊತ್ತಾಗಿದೆ. ಬಳಿಕ ತಾಯಿಗೆ 25,000 ದಂಡ ಹಾಕಲಾಗಿದೆ. ದಾವಣಗೆರೆಯ ಹರಪನಹಳ್ಳಿ ತಾಲೂಕಿನ ಕುಂಚೂರು ಗ್ರಾಮದಲ್ಲಿ ನಿನ್ನೆ ರಾತ್ರೋರಾತ್ರಿ ದುಷ್ಕರ್ಮಿಗಳು ಜೋಳದ ಬೆಳೆ ನಾಶ ಮಾಡಿದ್ದಾರೆ. ರೈತ ಬಾಣದ ಬಸವರಾಜ್ ಎಂಬುವವರಿಗೆ ಸೇರಿದ 1.5 ಎಕರೆಯಲ್ಲಿ ಬೆಳೆದಿದ್ದ ಜೋಳದ ಬೆಳೆ ನಾಶ ಮಾಡಲಾಗಿದೆ. ಮಹಿಳಾ ಕೃಷಿ ಕಾರ್ಮಿಕರ ವಿಮಾನ ಪ್ರಯಾಣ ಆಸೆಯನ್ನ ರೈತ ವಿಶ್ವನಾಥ್ ತೀರಿಸಿದ್ದಾರೆ. 10 ಕೂಲಿ ಕಾರ್ಮಿಕರನ್ನ ಶಿವಮೊಗ್ಗ ಏರ್ಪೋರ್ಟ್ನಿಂದ ಗೋವಾಗೆ ಕರೆದೊಯ್ದಿದ್ದಾರೆ. ವಿಜಯನಗರ ಜಿಲ್ಲೆ ಶಿರಗನಹಳ್ಳಿ ರೈತರ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಗೌತಮ್ ಅದಾನಿ ವಿರುದ್ಧ ಲಂಚ ನೀಡಿದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಆರಂಭಿಸಿರುವ ಅಮೆರಿಕ ಭಾರತ ಸರ್ಕಾರದ ಸಹಾಯ ಕೇಳಿದೆ. ಯುಎಸ್ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಸಂಸ್ಥೆ ತನಿಖೆಗೆ ಸಹಾಯ ಮಾಡುವಂತೆ ಭಾರತದ ಕಾನೂನು ಮತ್ತು ನ್ಯಾಯ ಸಚಿವಾಲಯಕ್ಕೆ ಕೋರಿದೆ. ರಂಜಾನ್ ಉಪವಾಸ ಮಾಸದಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರಿಗೆ ಆಫೀಸ್ನಿಂದ ಬೇಗ ಮನೆಗೆ ಹೊರಡಲು ತೆಲಂಗಾಣ ಸರ್ಕಾರ ಅವಕಾಶ ಕೊಟ್ಟಿದೆ. ಸರ್ಕಾರಿ ಇಲಾಖೆ, ಸಾರ್ವಜನಿಕ ವಲಯ ಮತ್ತು ಶಿಕ್ಷಣ ಸಂಸ್ಥೆಗಳ ಮುಸ್ಲಿಂ ಉದ್ಯೋಗಿಗಳಿಗೆ ಸಾಮಾನ್ಯಕ್ಕಿಂತ 1 ಗಂಟೆ ಮುಂಚಿತವಾಗಿ ಮನೆಗೆ ಹೋಗಲು ಅನುಮತಿ ಕೊಡಲಾಗಿದೆ. ಮುಸ್ಲಿಂ ನೌಕರರಿಗೆ ಬೇಗ ಹೊರಡಲು ತೆಲಂಗಾಣ ಸರ್ಕಾರ ನೀಡಿರುವ ಅವಕಾಶಕ್ಕೆ ಬಿಜೆಪಿ ಮತ್ತು ವಿಶ್ವ ಹಿಂದೂ ಪರಿಷತ್ ಆಕ್ರೋಶ ವ್ಯಕ್ತಪಡಿಸಿದೆ. ಇದು ಮುಸ್ಲಿಮರನ್ನ ಸಮಾಧಾನಗೊಳಿಸುವ ತಂತ್ರ. ನವರಾತ್ರಿ ಉತ್ಸವದ ಉಪವಾಸದ ಸಮಯದಲ್ಲಿ ಹಿಂದೂಗಳಿಗೆ ಅಂತಹ ಯಾವುದೇ ರಿಯಾಯಿತಿ ನೀಡಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದೆ. ಒಡಿಶಾದ ಭುವನೇಶ್ವರದಲ್ಲಿರುವ ಕಳಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿದ್ಯಾರ್ಥಿನಿ ಸಾವಿನಿಂದ ಪ್ರತಿಭಟನೆ ಜೋರಾಗಿದೆ. ಕೆಐಟಿ ಬಳಿ ಇದ್ದ ಹೂಕುಂಡಗಳು, ನಾಮಫಲಕ ಧ್ವಂಸ ಮಾಡಿದ್ದಾರೆ. 5 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಕಣಿವೆ ನಾಡಿನ ರಾಜ್ಯ ದರ್ಜೆ ಬಗ್ಗೆ ಚರ್ಚೆಯಾಗಿದೆ ಎಂಬ ಮಾತುಗಳು ಕೇಳಿಬರ್ತಾ ಇದೆ. ಕೇಂದ್ರಾಡಳಿತ ಪ್ರದೇಶದ ಪುದುಚೇರಿ ಸೊಳ್ಳೆಗಳ ಕಾಟದಿಂದ ರೋಸತ್ತು ಹೋಗಿದೆ. ಸೊಳ್ಳೆಗಳ ನಿರ್ಮೂಲನೆಗಾಗಿ ಔಷಧಿ ಸಿಂಪಡಿಸಲು ಡ್ರೋನ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. 10 ಲೀಟರ್ ಔಷಧಿ ತುಂಬಿ ರಿಮೋಟ್ ಮೂಲಕ ಮೂಲೆ ಮೂಲೆಗಳಿಗೂ ಸಿಂಪಡಿಸಲಾಗ್ತಾ ಇದೆ. ಇಂದಿನಿಂದ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಆರಂಭವಾಗಲಿದೆ. ಸುಮಾರು 29 ವರ್ಷಗಳ ನಂತರ ಪಾಕಿಸ್ತಾನದಲ್ಲಿ ಎಐಸಿಸಿ ಟೂರ್ನಿ ನಡೆಯುತ್ತಾ ಇದೆ. ಪಾಕಿಸ್ತಾನದ 3 ಸ್ಥಳಗಳು ಹಾಗೂ ದುಬೈನಲ್ಲಿ ಪಂದ್ಯಗಳು ನಡೆಯಲಿವೆ. ಈ ಟೂರ್ನಿಯಲ್ಲಿ 8 ತಂಡಗಳು ಭಾಗವಹಿಸ್ತಾ ಇದ್ದು ಒಟ್ಟು 15 ಪಂದ್ಯಗಳು ನಡೀತಾ ಇದೆ. ಮಿನಿ ವಿಶ್ವಕಪ್ ಎನಿಸಿಕೊಂಡಿರುವ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಭಾರತದ ಅಭಿಯಾನ ಗುರುವಾರದಿಂದ ಶುರುವಾಗಲಿದೆ. ಭಾರತ ಎ ಗ್ರೂಪ್ನಲ್ಲಿದ್ದು ನಾಳೆ ದುಬೈನಲ್ಲಿ ಬಾಂಗ್ಲಾದೇಶ ವಿರುದ್ಧ ರೋಹಿತ್ ಶರ್ಮಾ ಸಾರಥ್ಯದ ತಂಡ ಸೆಣಸಾಡಲಿದೆ. ಪಾಕಿಸ್ತಾನಕ್ಕೆ ಹೋಗಲು ಭಾರತ ನಿರಾಕರಿಸಿದ್ದು ಭಾರತದ ಎಲ್ಲಾ ಪಂದ್ಯಗಳು ದುಬೈನಲ್ಲಿಯೇ ನಡೆಯುತ್ತೆ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಭಾರತ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯ ಫೆಬ್ರವರಿ 23ರಂದು ನಡೆಯಲಿದೆ. ಹಾಲಿ ಚಾಂಪಿಯನ್ ಆಗಿರುವ ಪಾಕಿಸ್ತಾನವನ್ನ 2017ರ ಸೋಲಿನ ಸೇಡು ತೀರಿಸಿಕೊಳ್ಳಲು ಭಾರತ ಹವಣಿಸ್ತಾ ಇದೆ. ಈಗಾಗಲೇ ಸಂಪ್ರದಾಯ ಎದುರಾಳಿಗಳ ಪಂದ್ಯದ ಟಿಕೆಟ್ ಎಲ್ಲ ಸೇಲ್ ಆಗಿದೆ. ಪಾಕ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಮೊಯ್ಸಿನ್ ನಖ್ವಿ ತಮಗೆ ನೀಡಲಾಗಿದ್ದ 95 ಲಕ್ಷ ರೂಪಾಯಿ ಟಿಕೆಟ್ ಅನ್ನು ಮಾರಾಟ ಮಾಡಿದ್ದು ಭಾರತ ಪಾಕ್ ಪಂದ್ಯವನ್ನ ಸಾಮಾನ್ಯರಂತೆ ವೀಕ್ಷಿಸಲಿದ್ದಾರೆ. ನಖ್ವಿಗೆ 30 ಪ್ರೀಮಿಯಂ ಟಿಕೆಟ್ ನೀಡಲಾಗಿತ್ತು. ಆದರೆ ಆ ಟಿಕೆಟ್ಗಳನ್ನು ಮಾರಾಟ ಮಾಡಿ ಅವುಗಳಿಂದ ಬಂದ ಹಣದಿಂದ ಪಾಕ್ ಸ್ಟೇಡಿಯಂಗಳನ್ನು ನವೀಕರಣಕ್ಕೆ ಬಳಸಲು ನಿರ್ಧರಿಸಿದ್ದಾರೆ.